ನಂಬರ್ ಒನ್, ಇಲ್ಲಿ ಏನು SIR ನಡೀತಾ ಇದೆ ಕರ್ನಾಟಕದಲ್ಲಿ, ಅದನ್ನು ನಡೆಸ್ತಾ ಇರೋದು ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಏನು ಇದು ನಡೆಸ್ತಾ ಇರುವಂಥದ್ದು, ಅದರಲ್ಲಿ ಎನ್ಯುಮರೇಷನ್ ಕೆಲಸ ಮಾಡ್ತಿರ್ತದ್ದು BLOಗಳು, ಸರ್ಕಾರಿ ಅಧಿಕಾರಿಗಳು. ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾವು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈಗಾಗಲೇ ನಾವು ಏನಿದ್ದು 5.5 ಕೋಟಿ ಕರ್ನಾಟಕದ ಜನತೆಯನ್ನು ಏನು ವೋಟರ್ ಲಿಸ್ಟಲ್ಲಿ ಎನ್ಯುಮರೇಷನ್ ಸ್ಟೇಜಿಗೆ ಹೋಗಬೇಕಾದ್ರೆ ಸಾಕಷ್ಟು ಸಮಯ ಬೇಕಾಗ್ತದೆ. ಕನಿಷ್ಠ 3 ತಿಂಗಳು ಬೇಕು ಅಂತ ನಾವು ಕೇಳಿದ್ವಿ, ಆದರೆ ಕೊಡಲಿಲ್ಲ. ಈಗ ಒಂದು 8 ದಿವಸ ಏನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಸಾಕಷ್ಟು ಗೊಂದಲಗಳಿದೆ. ನೋಡಿ, ನಾನು ಈಗಾಗಲೇ ಹಲವು ಬಾರಿ ಹೇಳಿರುವಂಥದ್ದು, ಭಾರತ ಮತ್ತು ಕರ್ನಾಟಕ ಅನ್ನುವಂಥದ್ದು ಬಡಜನರ, ಆದಿವಾಸಿಗಳ, ಅಲೆಮಾರಿಗಳ, ಶಿಕ್ಷಣ ಇಲ್ಲದಂಥವರ ಒಂದು ಪ್ರದೇಶ ಆದ ಕಾರಣ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿರ್ಬೋದು, ಮಿಸ್ಮ್ಯಾಚಿಂಗ್ ಇರ್ಬೋದು, ಅಥವಾ ಏಜ್ ಡಿಫ್ರೆನ್ಸ್, ಇದೆಲ್ಲವೂ ಕಾಮನ್ ಆಗಿರ್ತದೆ. ಅದಕ್ಕೆ ಈಗಾಗಲೇ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸನ್ನ ಮೂಲಕ ಹೆಸರನ್ನು ತೆಗೆದಾಕ್ತಾ ಇರುವಂಥದ್ದು ಅನ್ಯಾಯ, ಮುಂದಿನ ದಿನಗಳ ದೊಡ್ಡ ದುರಂತವನ್ನು ಕಾಣಲಿದೆ. ಹಾಗಾಗಿ ಚುನಾವಣಾ ಆಯೋಗ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ AI ಯೂಸ್ ಮಾಡಿಕೊಂಡಿರುವಂಥ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋಂಥ ವಿಷಯನ ತೆಗೆದು ಅದನ್ನು ಮ್ಯಾನ್ಯುವಲ್ ಆಗಿ ಮಾಡುವಂಥ ಕೆಲಸವನ್ನು ಜನಸ್ನೇಹಿಯಾಗಿ ಮಾಡಬೇಕು. ಇನ್ನು ನಿಮ್ಮ ಉದ್ದೇಶ ಏನು? ಎಲ್ಲ ಮತದಾರರನ್ನು ಒಳಗೊಳ್ಳುವುದು. ಅದನ್ನು ಬಿಟ್ಟು ಈ ರೀತಿ ಮಾಡಿದರೆ ಮತದಾರರು ಹೊರಗೆ ಹೋದರೆ ನೀವೇ ಜವಾಬ್ದಾರಿ ಆಗಬೇಕಾಗ್ತದೆ ಅಂತ ಹೇಳ್ತಾ ಇದ್ದೀನಿ. ಎರಡನೇದು, ಕರ್ನಾಟಕ ರಾಜ್ಯ ಸರ್ಕಾರ ತುಂಬ ಚೆನ್ನಾಗಿ ಹೇಳ್ಕೊಳ್ತು, ನಾವು ಎಲ್ಲ ಕಡೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ಎಲ್ಲ ವಾರ್ಡ್ ಮಟ್ಟದಲ್ಲಿ ಏನು ಹೆಲ್ಪ್ ಡೆಸ್ಕ್ ಮಾಡ್ತೀವಿ ಅಂತ, ಇಲ್ಲಿವರೆಗೂ ಎಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಆದದ್ದು ವರದಿ ಅಂತೂ ಬರ್ತಾ ಇಲ್ಲ. ಮತ್ತು ಅದೇ ರೀತಿ ಜನಸ್ನೇಹಿಯಾಗಿ ಮಾಡಿದಂಥ ಏನು ಡಾಕ್ಯುಮೆಂಟೇಷನ್ ಕೊಡುವಂಥ ಅಥವಾ ಡೊಮಿಸೈಲ್ ಸರ್ಟಿಫಿಕೇಟ್ ಅಥವಾ ವಸತಿ ದೃಢೀಕರಣ ಪತ್ರ ಕೊಡುವಂಥ ಕೆಲಸವೂ ಕೂಡ ಜನಸ್ನೇಹಿ ಆಗಿಲ್ಲ, ತುಂಬ ಡಿಲೇ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಬರ್ತಿದೆ. ಮತ್ತು ಚುನಾವಣಾ ಆಯೋಗದ ಸರ್ವರ್ ಇರ್ಬೋದು ಇತ್ಯಾದಿ ಎಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಇದೆಲ್ಲವನ್ನು ಮನಗೊಂಡು ಸಾಕಷ್ಟು ಸಮಯಾವಕಾಶ ಕೊಡಬೇಕು ಅಂತೇಳಿ ನಾನು ನೋಡಿ, ಮುಖ್ಯವಾಗಿ ಈ BLOಗಳಿಗೆ ಏನಿದೆ ಅಂತ ಹೇಳಿದ್ರೆ, ಒಂದು ಸರಿಯಾದಂಥ ತರಬೇತಿ ಆಗಿಲ್ಲ, ನಂಬರ್ 1. ನಂಬರ್ 2, ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನೀವು ನಿಮ್ಮ ಶಾಲಾ ಅವಧಿ ಅಥವಾ ಡ್ಯೂಟಿ ಅವಧಿ ಬಿಟ್ಟು ಹೋಗಬೇಕು ಅಂತ. ಇವರು ಅದು ಒಂದು ಮನೆ ಒಂದು ಕಡೆ ಇದ್ದರೆ ಇನ್ನೊಂದು ಮನೆ ಇನ್ನೊಂದು ಕಡೆ ಇರ್ತದೆ. ಎಲ್ಲ ಮನೆಗಳಿಗೂ ಹೋಗಿ ಮಾಡೋದಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ. ಕರ್ನಾಟಕದಲ್ಲಿ ಯಾವುದೇ ಚುನಾವಣೆಗಳಿಲ್ಲ, ಹಾಗಾಗಿ ಸಾಕಷ್ಟು ಸಮಯ ಕೊಡಬೇಕು. ಇದೇ ಒತ್ತಡದಿಂದ ಹಲವಾರು BLOಗಳು ಹೃದಯಾಘಾತದಿಂದ ತೀರ್ಕೊಂಡಿರುವಂಥದ್ದು ಮತ್ತು ಹಲವು ಪ್ರಕರಣಗಳು ಬಂದಿರುವಂಥದ್ದು ಗಮನಿಸ್ತಾ ಇದ್ವಿ. ಹಾಗಾಗಿ BLOಗಳು ಯಾವುದೇ ರೀತಿಯ ಒತ್ತಡದಿಂದ ಕೆಲಸ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಆಗಬಾರ್ದು. ಅವರಿಗೆ ಅವರ ಡ್ಯೂಟಿಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡ್ಲಿಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಹಾಗಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಎಲ್ಲ BLOಗಳಿಗೆ ಸಹಾಯ ಮಾಡುವ ರೀತಿಯಲ್ಲಿ ಆ್ಯಸ್ ಎ BLAಗಳಾಗಿ ಮತ್ತು ವಾಲಂಟಿಯರ್ ಆಗಿ, ಸ್ವಯಂ ಸೇವಕರಾಗಿ ಅವರಿಗೆ ಸಹಾಯ ಮಾಡೋದು ಮತ್ತು ಮತದಾರರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾನೆ ಇದ್ದೀವಿ.